ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಪಾಲಕ್ ಹಾಗೂ ಆಲೂಗೆಡ್ಡೆಯ ಗ್ರೇವಿ ರೆಸಿಪಿ. ಇದೊಂಥರ ಸ್ಪೆಷಲ್ ರೆಸಿಪಿ. ಇದನ್ನು ಫಂಕ್ಷನ್ಗಳಲ್ಲಿ, ಪಾರ್ಟಿಗಳಲ್ಲೆಲ್ಲ ಮಾಡ್ಬೋದು. ತುಂಬಾ ರಿಚ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ನೀರನ್ನ ಬಿಸಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಈಗ ಅರ್ಧ ಚಮಚ ಸಕ್ಕರೆ ಹಾಗೂ ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ. ಈಗ ನೀರನ್ನ ಕುದಿಯಕ್ಕೆ ಬಿಡೋಣ. ಇವಾಗ ನೋಡಿ ನೀರು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಪಾಲಕ್ ಸೊಪ್ಪುಗಳನ್ನ ಸೇರಿಸ್ಕೊಳ್ಳೋಣ. 3 ರಿಂದ 4 ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಬಿಡಿಸಿಟ್ಟಿದ್ದೀನಿ. ಸೊಪ್ಪನ್ನ ನೋಡಿ ಕಟ್ ಮಾಡಿಲ್ಲ, ಹಾಗಾಗಿ ಹಾಕಿದ್ದೀನಿ. ಕಟ್ ಮಾಡಿ ಹಾಕೋಬಾರ್ದು. ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಏನಾಗುತ್ತಾ, ನಾವು ನೀರಲ್ಲಿ ಕುದಿಸಿದಾಗ ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ನೀರು ಜೊತೆನೇ ಹೊಟ್ಟೋಗುತ್ತೆ. ಇವಾಗ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಒಂದು ಸೈಡ್ ಕುದಿಯಕ್ಕೆ ಬಿಡೋಣ. ಆಮೇಲೆ ಒಂದು 3 ನಿಮಿಷ ಆದಮೇಲೆ ಮತ್ತೆ ಇದನ್ನ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸೈಡ್ ಸ್ವಲ್ಪ ಕುಕ್ ಆಗಿದೆ. ಈಗ ಇದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡ್ ಸ್ವಲ್ಪ ಕುಕ್ ಮಾಡ್ಕೋಬೇಕು. ಇವಾಗ ಮತ್ತೆ 2 ರಿಂದ 3 ನಿಮಿಷ ಕುದಿಸ್ಕೊಂಡಿದ್ದೀನಿ, ಸಾಕು ಇಷ್ಟು. ಇವಾಗಲೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸೋದಿಸ್ಕೊಬಿಡೋಣ. ಇದನ್ನು ಸೂಪ್ನ ಸೋದಿಸ್ಕೊಂಡಿದ ತಕ್ಷಣ ಮೇಲಿಂದ ಸ್ವಲ್ಪ ತಣ್ಣೀರು ಹಾಕೊಬಿಡ್ಬೇಕು. ಆಗ ತಕ್ಷಣ ಕುಕಿಂಗ್ ಪ್ರೋಸೆಸ್ ಏನು ನಡೀತಾ ಇರುತ್ತೆ ಅದು ನಿಂತ್ಕೊಬಿಡುತ್ತೆ, ಇಲ್ಲಾಂದರೆ ಇನ್ನೂ ಬೇಯ್ತಾನೇ ಇರುತ್ತೆ ಆ ಬಿಸಿಗೆ. ಇವಾಗ ಈ ಸೋಪ್ನ ಫುಲ್ ತಣ್ಣಗಾಗ್ಬಿಡೋಣ. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅಲ್ಲಿವರೆಗೂ ಒಂದು ಮಸಾಲೆ ತಯಾರಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚ್ ಶುಂಠಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ 3 ರಿಂದ 4 ತೊಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋಬೋದು. ಅದನ್ನು ರಫಾಗಿ ಮುರಿದಿಟ್ಕೊಂಡಿದ್ದೀನಿ. ಮತ್ತು ಲವಂಗ 2 ರಿಂದ 3, ಮತ್ತು ಕಾಳು ಮೆಣಸು ಅರ್ಧ ಚಮಚ, ಚಕ್ಕೆ 3 ಪೀಸು ಚಿಕ್ಕದು, ಮತ್ತು ಒಂದು ಕಪ್ಪು ಕಲರ್ ಯಾಲಕ್ಕಿ. ಕಪ್ಪು ಯಾಲಕ್ಕಿ ಬರುತ್ತೆ, ಇದನ್ನ ಬಿರಿಯಾನಿ ಮಾಡೋಕ್ಕೆ ಮತ್ತು ಗರಂ ಮಸಾಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎಲ್ಲ ಅಂಗಡಿಲೂ ಆರಾಮಾಗಿ ಸಿಗುತ್ತೆ. ಇದನ್ನು ಹಾಕ್ಕೊಡಿ, ಒಳ್ಳೆ ಘಮ ಬರುತ್ತೆ. ಈಗ ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ತೇನೆ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೊಳ್ಳಿ, ಅಥವಾ ಕುಟಾಣಿ ಇದ್ದರೆ ಕುಟ್ಕೊಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀರು ಹಾಕ್ತೇನೆ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ ಕಾಳು ಒಂದು 10 ರಿಂದ 15 ತೊಗೊಂಡಿದ್ದೀನಿ. ಇದೆರಡನ್ನೂ ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ತಣ್ಣಗಾಗಿತ್ತು, ಅದರದ್ದು ಪೇಸ್ಟ್ ಮಾಡ್ಕೊಂಡು ತಯಾರಿಸ್ಕೊಂಡಿದ್ದೀನಿ. ಇವಾಗ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಗ್ರೇವಿ ಮಾಡೋಕ್ಕೆ ಏನೇನು ಬೇಕು ಆ ಮಸಾಲೆಗಳೆಲ್ಲ ರೆಡಿಯಾಗಿದೆ. ಹಾಗೂ ಈ ಮಸಾಲೆಗಳ ಜೊತೆ ಆಲೂಗಡ್ಡೆನೂ ಬೇಯಿಸಿಟ್ಕೊಂಡಿದ್ದೀನಿ. 4 ರಿಂದ 5 ಆಲೂಗಡ್ಡೆಗಳನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು. ತುಂಬ ಚಿಕ್ಕದಾಗಿದ್ದರೆ ಆಲೂಗಡ್ಡೆನ ಕಟ್ ಮಾಡೋದೇ ಬೇಡ, ಹಾಗೆ ಉಂಡುಂಡೆ ಹಾಕೋಬೋದು. ಬೇಬಿ ಪೊಟೊಟೋಸ್ ಬರುತ್ತಲ್ಲ, ಅದನ್ನು ಉಂಡುಂಡೆ ಹಾಗೆ ಹಾಕೋಬೋದು. ಇದು ತುಂಬ ದೊಡ್ಡದಾಗಿತ್ತು, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಆಲೂಗಡ್ಡೆ ಮೇಲೆ ಸ್ವಲ್ಪ ಉಪ್ಪು ಉದುರಿಸಿಟ್ಟಿದ್ದೀನಿ, ಸಪ್ಪೆ ಇರಬಾರ್ದು ಅಂತ. ಯಾಕಂದರೆ ಈಗ ಆಲೂಗಡ್ಡೆನ ಫ್ರೈ ಮಾಡ್ಕೋತೀವಲ್ಲ, ಸ್ವಲ್ಪ ಉಪ್ಪು ಜೊತೆನೇ ಫ್ರೈ ಮಾಡಿದ್ರೆ ಆಲೂಗಡ್ಡೆ ರುಚಿಯಾಗಿರುತ್ತೆ, ಇಲ್ಲಾಂದರೆ ಸಪ್ಪೆ ಇರುತ್ತೆ. ಈಗ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಫುಲ್ ಬಿಸಿ ಆಗಿಬಿಡಬೇಕು. ಫುಲ್ ಚೆನ್ನಾಗಿ ಬಿಸಿ ಆದಮೇಲೆ ಆಲೂಗಡ್ಡೆ ಪೀಸಸ್ಗಳನ್ನ ಇಡಬೇಕು. ನಿಧಾನವಾಗಿ ಜೋಪಾನವಾಗಿ ಇಡಬೇಕು, ಇಲ್ಲಾಂದರೆ ಎಣ್ಣೆ ಆರುತ್ತೆ ಒಂದೊಂದ್ಸಲ. ಫ್ಲೇಮ್ನ ಹೈಯಲ್ಲೇ ಇಟ್ಟಿದ್ದೀನಿ. ಆಲೂಗಡ್ಡೆಗಳನ್ನೆಲ್ಲ ಹಾಕ್ಕೊಂಡು ಒಂದು ಸೈಡ್ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಮತ್ತು ಇದನ್ನು ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಫ್ರೈ ಮಾಡ್ಕೋಬೇಕು. ಮೇಲೆ ಲೇಯರ್ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಎರಡು ಸೈಡು ನೋಡಿ ಫ್ರೈ ಆಗಿದೆ. ಸ್ವಲ್ಪ ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ತೆಕ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಅದು ಚೆನ್ನಾಗಾಗುತ್ತೆ. ಈಗ ಇದೇ ಎಣ್ಣೆಯಲ್ಲಿ ಗ್ರೇವಿ ಮಾಡ್ಕೋಬೇಕು. ಎಣ್ಣೆ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ, ಜಾಸ್ತಿ ಇದ್ದರೆ ಸ್ವಲ್ಪ ತಕ್ಕೊಬೇಡಿ. ಈಗ ಎಣ್ಣೆ ಬಿಸಿ ಇದೆ. ಇದಕ್ಕೆ ಪಲಾವ್ದೆಲೆ 1-2 ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ. ಜೀರಿಗೆನ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು. ತಕ್ಷಣ ಇದಕ್ಕೆ ಬೇರೆ ಏನು ಸೇರಿಸಬಾರ್ದು. ನೋಡಿ, ಈ ಥರ ಕಲರ್ ಬರಬೇಕು ಜೀರಿಗೆದು, ಆವಾಗಲೇ ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇವಾಗ ಫ್ರೈ ಆಗಿದೆ. ಈಗ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೀದಿಸ್ಕೋಬಾರ್ದು, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ತಕ್ಷಣ ಮಿಕ್ಸ್ ಮಾಡ್ಕೋಬೇಕು. ಈ ಥರ ರೌಂಡ್ ತಿರುಗಿಸ್ಬೇಕು, ಗಂಟು ಇರಬಾರ್ದು. ಕಡಲೆ ಹಿಟ್ಟು ಹಾಕಿದಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿದು, ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದಾಗ ಒಳ್ಳೆ ಘಮ ಬರುತ್ತೆ ಕಡಲೆ ಹಿಟ್ಟು. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ
ಮೊಸರು ಮತ್ತು ಗೋಡಂಬಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಫ್ಲೇಮ್ನ ಲೋವಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬೇಗ ತಳ ಹಿಡಿದು ಬಿಡುತ್ತೆ. ಮತ್ತು ಇದನ್ನು ಫಾಸ್ಟಾಗಿ ತಿರುಗಿಸ್ಬೇಕು, ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದು ಗಟ್ಟಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಕೆಲವೇ ಸೆಕೆಂಡ್ಸಲ್ಲಿ ನೋಡಿ ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ. ಇವಾಗ ಇದರಲ್ಲಿ ಇರೋ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದರಲ್ಲಿರೋ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಈ ಟೆಕ್ಸ್ಚರ್ ಬಂದಾಗ ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೋಬೇಕು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೋಬೇಕು. ಯಾಕಂದರೆ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಗ್ರೇವಿ, ತುಂಬ ತೆಳ್ಳೆ ಇದ್ರೂ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚೂರು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಚೂರು ಸಕ್ಕರೆ ಹಾಕಿದಾಗ ಸ್ವಲ್ಪ ಪಾರ್ಟಿ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಈ ಥರ ಉಜ್ಬಿಟ್ಟು ಹಾಕೋಬೇಕು. ಈ ಥರ ಕೈಯಿಂದ ರಬ್ ಮಾಡ್ಬಿಟ್ಟು ಹಾಕೊಳ್ಳಿ ಅಥವಾ ಮಿಕ್ಸಿ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಿಬಿಡೋಣ. ಗ್ರೇವಿ ಸ್ವಲ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಆಲೂಗಡ್ಡೆಗಳನ್ನ ಸೇರಿಸ್ಕೊಳ್ಳೋಣ. ಈಗ ಮತ್ತೆ 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. 1-2-3 ನಿಮಿಷ ಚೆನ್ನಾಗಿ ಕುಕ್ ಆಗಿದೆ. ಗ್ರೇವಿ ಫುಲ್ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡಿ, ತುಂಬ ತೆಳ್ಳೆ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈ ಟೈಮಲ್ಲಿ ಇಳಿಸೋಕ್ಕೆ ಮುಂಚೆ ಸ್ವಲ್ಪ ಫ್ರೆಶ್ ಕ್ರೀಮ್ ಸೇರಿಸ್ಕೋಬೇಕು. ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇದು ಮನೇಲೆ ಹಾಲಿನ ಕೆನೆ ಇರುತ್ತಲ್ಲ, ಅದಕ್ಕೆ ಒಂಚೂರು 1-2 ಡ್ರಾಪ್ ಹಾಲು ಹಾಕ್ಬಿಟ್ಟು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಹಾಕೋತಿರೋದು. ಹಾಲಿನ ಕೆನೆ ಬೇಕಾದ್ರೆ ಹಾಕೊಳ್ಳಿ ಅಥವಾ ಫ್ರೆಶ್ ಕ್ರೀಮ್ ಇದ್ದರೆ ಮನೇಲಿ 1-2 ಟೇಬಲ್ ಸ್ಪೂನ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಈ ಥರ ಮೇಲಿಂದ ಸ್ವಲ್ಪ ಕ್ರೀಮ್ ಹಾಕಿದಾಗ ರುಚಿನ ಡಬಲ್ ಮಾಡಿಬಿಡುತ್ತೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿ, ತುಂಬಾ ಸ್ಪೆಷಲ್ಲಾಗಿ ಪಾಲಕ್ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ. ಈ ಗ್ರೇವಿ ಹೆಲ್ದಿಯಾಗೂ ಇದೆ, ರುಚಿಯಾಗೂ ಇದೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಕೂಡ ಇದನ್ನು ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.